ಆತ್ಮೀಯರೇ, ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ ಸುಂದರ ಕಾಡುಗಳಲ್ಲಿ ಒಂದಾದ ಕಾಕನಕೋಟೆಗೆ ಹೋಗ್ತಾ ಇದ್ದೇವೆ. ಇದನ್ನು ಕಬಿನಿ ವೈಲ್ಡ್ ಲೈಫ್ ಅಂತಲೂ ಕರೀತಾರೆ. ಇಲ್ಲಿ ಪುರಾಣ ಇತಿಹಾಸಗಳ ಜೊತೆಗೆ ಆನೆ, ಹುಲಿಗಳಂತಹ ಹಲವಾರು ವನ್ಯ ಜೀವಿಗಳು ಪ್ರಕೃತಿಯೊಂದಿಗೆ ಉಸಿರಾಡುತ್ತಿದೆ. ಇಂತಹ ಸುಂದರ ಕಾಡಿನಲ್ಲಿ ನೀವು ಒಟ್ಟಿಗೆ ಇಂದು ಸಫಾರಿ ಮಾಡೋಣ. ಬನ್ನಿ, ಏನೆಲ್ಲ ಸೈಟಿಂಗ್ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೈಸೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರವಿರುವ ಈ ಕಾಕನಕೋಟೆ ಕಾಡು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗ. ಈ ಕಾಕನಕೋಟೆ ಕಾಡು ಒಂದು ಅರಣ್ಯವಲ್ಲ, ಅದಕ್ಕಿಂತ ಹೆಚ್ಚು. ಇಲ್ಲಿನ ಕುರುಬ ಬುಡಕಟ್ಟಿನ ನಾಯಕ ಕಾಕ ನಾಯಕ, ಈತನ ಹೆಸರನ್ನು ಇಲ್ಲಿಗೆ ಇಡಲಾಗಿದೆ. ಅದೇ ಕಾಕನಕೋಟೆ. ಅವರ ಧೈರ್ಯ ಮತ್ತು ಕಾಡಿನ ಮೇಲಿನ ಪ್ರೀತಿ ಈಗ ದಂತಕಥೆಗಳಲ್ಲೊಂದು. ಕಾಡು ಕುರಿ, ಇದನ್ನು ಬಾರ್ಕಿಂಗ್ ಡಿಯರ್ ಅಂತ ಕರೀತಾರೆ. ತುಂಬ ನಾಚಿಕೆ ಸ್ವಭಾವದ ಜಿಂಕೆ ಜಾತಿಗೆ ಸೇರಿದ ಜೀವಿ ಇದು. ಕಾಣಸಿಗುವುದೇ ಬಲು ಅಪರೂಪ. ಇದನ್ನು ಬಾರ್ಕಿಂಗ್ ಡಿಯರ್ ಅಂತ ಕರೆಯಲು ಒಂದು ಕಾರಣ ಇದೆ. ಇದೇನಾದರೂ ಅಪಾಯ ಬಂದಾಗ ನಾಯಿ ಬೊಗಳುವ ರೀತಿಯಲ್ಲಿ ಶಬ್ದ ಮಾಡುತ್ತದೆ. ಆದ್ದರಿಂದಲೇ ಇದಕ್ಕೆ ಈ ಹೆಸರು ಬಂದಿದೆ. ಈ ಜಿಂಕೆಗಳು ಹೆಚ್ಚಾಗಿ ರಾತ್ರಿ ಹೊತ್ತಿನಲ್ಲಿ ಓಡಾಡುತ್ತವೆ. ಅರಣ್ಯವನ್ನು ಸಮತೋಲನದಲ್ಲಿ ಇಡಲು ನಿರ್ಣಾಯಕ ಪಾತ್ರ ವಹಿಸುವ ಇವು ಹಗಲು ಹೊತ್ತು ಕಾಣಸಿಗುತ್ತಿರುವುದೇ ನಮ್ಮ ಅದೃಷ್ಟ. ಈ ಕಾಡು ಒಂದು ಕಾಲದಲ್ಲಿ ಮೈಸೂರು ರಾಜಮನೆತನದ ಬೇಟೆಯಾಡುವ ಸ್ಥಳವಾಗಿತ್ತು. ಇಂದು ಹಲವಾರು ಅಪರೂಪದ ಜೀವಿಗಳಿಗೆ ಸಂರಕ್ಷಿತ ವಲಯವಾಗಿದೆ. ಆನೆಯ ಗುಂಪು ಶಾಂತಿಯುತವಾಗಿ ಮೇಯುತ್ತಾ ಸಾಗುತ್ತಿದೆ. ಗುಂಪಿನ ಹಿರಿಯ ಹೆಣ್ಣಾನೆ ಎಚ್ಚರದಿಂದ ಶಾಂತಿಯುತವಾಗಿ ತನ್ನದೇ ಆದ ಸ್ವಂತ ದಾರಿಯಲ್ಲಿ ಗುಂಪನ್ನು ಮೇಯಿಸುತ್ತಾ ಕರ್ಕೊಂಡು ಹೋಗ್ತಾ ಇದೆ. ಆನೆಗಳು ಮಾತು ಪ್ರಧಾನ ಜೀವಿಗಳು. ಹಿರಿಯ ಹೆಣ್ಣಾನೆ ಗುಂಪನ್ನು ಮುನ್ನಡೆಸುತ್ತದೆ. ಎಲ್ಲಿ ಮೇಯಬೇಕು, ಯಾವಾಗ ಮುನ್ನಡೆಯಬೇಕು ಎನ್ನುವುದನ್ನು ಈ ಹಿರಿಯ ಹೆಣ್ಣಾನೆ ನಿರ್ಧರಿಸುತ್ತದೆ. ಹಾಗೆ ಆನೆಗಳು ಬಹಳ ಸ್ಮರಣ ಶಕ್ತಿಯನ್ನು ಹೊಂದಿರುತ್ತವೆ. ಆ ಜ್ಞಾನವನ್ನು ತಮ್ಮ ಮುಂದಿನ ಜನರೇಷನ್ವರೆಗೂ ಅವು ರವಾನಿಸುತ್ತದೆ. ಆನೆಗಳು ಕುಟುಂಬ ಸಮೇತ ಒಟ್ಟಾಗಿ ಇರುತ್ತವೆ. ಮರಿಗಳು ತಾಯಿಯೊಂದಿಗೆ ಯಾವಾಗಲೂ ಜೊತೆಯಾಗಿದ್ದು ಜೀವನ ಪಾಠಗಳನ್ನು ಕಲಿಯುತ್ತೆ. ಪರಿಸರ ವಿಜ್ಞಾನದ ಒಂದು ಸಂಗತಿ ಏನೆಂದರೆ, ಆನೆಗಳು ಮೇಯುವಾಗ ಹಾದಿಗಳನ್ನು ಸೃಷ್ಟಿಸುತ್ತವೆ, ಬೀಜಗಳನ್ನು ಹರಡುತ್ತವೆ ಮತ್ತು ಕಾಡಿಗೆ ಒಂದು ರೂಪವನ್ನೇ ಕೊಡುತ್ತವೆ. ಇವು ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳಂತೆ. ಒಂದು ವಯಸ್ಕ ಆನೆ ಹೆಚ್ಚು ಕಡಿಮೆ ದಿನಕ್ಕೆ 150 kgಯಷ್ಟು ತಿನ್ನುತ್ತೆ. ದಿನವೆಲ್ಲ ತಿನ್ನುತ್ತಾ ಇರುತ್ತೆ. ಇವು ಎಷ್ಟು ಬಲಶಾಲಿಗಳೆಂದರೆ ಮರಗಳನ್ನು, ಕಾಂಡಗಳನ್ನು ಬೇರು ಸಹಿತ ಕಿತ್ತು ಹಾಕುವಷ್ಟು ಶಕ್ತಿಶಾಲಿಗಳಾಗಿರುತ್ತೆ. ಹಾಗೆ ಒಂದೊಂದೇ ಎಲೆಗಳನ್ನು ಕೀಳುವಷ್ಟು ಸೂಕ್ಷ್ಮವಾಗಿರುತ್ತೆ. ಪ್ರಾಣಿ ಪ್ರಿಯರಿಗೆ ನೆಚ್ಚಿನ ತಾಣ ಈ ಕಾಕನಕೋಟೆ ಕಬಿನಿ. ಯಾಕೆಂದರೆ ಇಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚುತ್ತಿದೆ. ದಿನೇ ದಿನೇ ಇಲ್ಲಿಗೆ ಬರುವ ಪ್ರಾಣಿ ಪ್ರಿಯರಿಗೆ ಹುಲಿ, ಚಿರತೆ, ಆನೆಗಳ ಸೈಟಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ.
ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಜೀವಿ ಪ್ರವಾಸಿಗರನ್ನು ಆಕರ್ಷಿಸುವ ಸ್ಥಳ ಅಂತ ಕೂಡ ಅನ್ಬೋದು. ಇದು ಸಾಮಾನ್ಯವಾಗಿ ಬರೀ ಒಂದು ಪಕ್ಷಿಯಲ್ಲ, ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ಇದು ಬಣ್ಣ, ಸೊಬಗು ಹಾಗೂ ಹೆಮ್ಮೆಯ ಸಂಕೇತ. ಪ್ರತಿಯೊಂದು ಗರಿಯು ವರ್ಣಚಿತ್ರದಂತೆ ಹೊಳೆಯುತ್ತಿದೆ. ನೀಲಿ, ಹಸಿರು ಮತ್ತು ಕಂಚಿನ ಬಣ್ಣ ಪರಿಪೂರ್ಣ ಸಾಮರಸ್ಯದಿಂದ ಬೆರೆತಿದೆ. ಸಾಮಾನ್ಯವಾಗಿ ನವಿಲುಗಳು ನೆಲದ ಮೇಲೆ ವಾಸಿಸುತ್ತವೆ. ಸಂದರ್ಭಕ್ಕೆ ತಕ್ಕಂತೆ ಸುರಕ್ಷತೆಗಾಗಿ ಮರದ ಮೇಲೆ ಹಾಗೂ ಎತ್ತರದ ಸ್ಥಳಗಳಲ್ಲಿ ಕೂರುತ್ತವೆ. ಇವುಗಳ ಉಗುರು ಬಲವಾಗಿ ಇರೋದ್ರಿಂದ ಕೊಂಬೆಗಳನ್ನು ಹಿಡಿಯಲು ಸಹಾಯ ಮಾಡುತ್ತೆ. ಬ್ರೌನ್ ಫಿಶ್ ಶೋಲ್, ಇದನ್ನು ಕನ್ನಡದಲ್ಲಿ ಮೀನುಗೂಬೆ ಎಂದು ಕರೆಯುತ್ತಾರೆ. ಕಾಡಿನಲ್ಲಿ ತಂಗಾಳಿಯು ಬೀಸುತ್ತಿರಲು ಮೌನವಾಗಿ ನಿಶ್ಚಲವಾಗಿ ಕುಳಿತಿರುವ ಬ್ರೌನ್ ಫಿಶ್ ಶೋಲ್. ಇವು ಹೆಚ್ಚಾಗಿ ನೀರಿರುವ ಸ್ಥಳಗಳಲ್ಲಿ ಕುಳಿತು ಕಪ್ಪೆ, ಮೀನು ಹಾಗೂ ಏಡಿಗಳನ್ನು ಬೇಟೆಯಾಡಿ ತಿನ್ನುತ್ತವೆ. ಇದು ತಲೆಯನ್ನು 270 ಡಿಗ್ರಿಯವರೆಗೂ ತಿರುಗಿಸುವ ಕಲೆಯನ್ನು ಹೊಂದಿದೆ. ಕಾಕನಕೋಟೆ ಕಾಡು ಕೇವಲ ಒಂದು ಅರಣ್ಯವಲ್ಲ, ಪ್ರಕೃತಿಯ ನಿಶಬ್ದ ಸಂಗೀತ. ಭಾರತದ ಅತ್ಯಂತ ಶ್ರೀಮಂತ ವನ್ಯಜೀವಿ ಕಾರಿಡಾರ್ಗಳಲ್ಲಿ ಒಂದು. ನದಿ, ಕಾಡು, ಹುಲ್ಲುಗಾವಲನ್ನು ಹೊಂದಿರುವ ಪರಿಪೂರ್ಣ ಪರಿಸರ ವ್ಯವಸ್ಥೆಯ ಮಿಶ್ರಣ. ಇದೇ ಧೋಲ್ ಅಂದರೆ ಸೀಳ್ನಾಯಿಗಳು. ಈಗ ತಾನೇ ಜಿಂಕೆಯನ್ನು ಬೇಟೆಯಾಡಿ ತಿನ್ನುತ್ತಿದೆ. ಅಷ್ಟೇನೂ ಪ್ರಸಿದ್ಧವಲ್ಲದ ಈ ಪ್ರಾಣಿಗಳು ಹೈಲಿ ಸ್ಕಿಲ್ಡ್ ಪ್ರೆಡೇಟರ್ಗಳು. ಟೀಮ್ ವರ್ಕ್ ಇವುಗಳ ಶಕ್ತಿ. ಹುಲಿಗಳಂತೆ ಏಕಾಂಗಿಯಾಗಿ ಬೇಟೆಯಾಡುವುದಿಲ್ಲ. ಗುಂಪುಗಳಲ್ಲಿ ತಮ್ಮವರೊಂದಿಗೆ ಕಮ್ಯುನಿಕೇಟ್ ಮಾಡುತ್ತಾ ಬಹಳ ತಂತ್ರದಿಂದ ಬೇಟೆಯನ್ನು ಹೊಡೆದಾಕ್ತವೆ. ಇವುಗಳು 5ರಿಂದ 12ರ ಪ್ಯಾಕ್ಗಳಲ್ಲಿ ವಾಸಿಸುತ್ತೆ. ಕೆಲವೊಮ್ಮೆ 20ರ ಪ್ಯಾಕ್ ಕೂಡ ಇರುತ್ತೆ. ಶಬ್ದ ಮತ್ತು ಕಣ್ಣಿನ ಸೂಚನೆಯೊಂದಿಗೆ ಇವು ಟೀಮ್ ವರ್ಕ್ನಲ್ಲಿ ಬೇಟೆಯಾಡುತ್ತೆ. ಇವು ಬೇಟೆ ಪ್ರಾಣಿ ಜೀವಂತವಾಗಿರುವಾಗಲೇ ತಿನ್ನಲು ಪ್ರಾರಂಭಿಸುತ್ತವೆ. ಅಷ್ಟೊಂದು ಕ್ರೂರವಾಗಿ ಬೇಟೆಯಾಡುತ್ತವೆ. ಎಲ್ಲವೂ ಪ್ರಕೃತಿ ನಿಯಮ.
ಇವು ಬೇಟೆ ಪ್ರಾಣಿಯನ್ನು ಎಲ್ಲ ಕಡೆಗಳಿಂದಲೂ ಬೆನ್ನಟ್ಟಿ ಓಡಿಸಿ ಅದನ್ನು ನಿತ್ರಾಣಗೊಳಿಸಿ ಬೇಟೆ ಮಾಡುತ್ತವೆ. ಅಷ್ಟೇನು ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡುವುದಿಲ್ಲ. ಸಾಮಾನ್ಯವಾಗಿ ಸ್ಪಾಟೆಡ್ ಡಿಯರ್ಗಳು, ಸಾಂಬಾರ್ ಡಿಯರ್ಗಳು, ಕಾಡು ಹಂದಿಗಳು, ಕೆಲವೊಮ್ಮೆ ಲಂಗೂರ್ಗಳನ್ನು ಬೇಟೆಯಾಡುತ್ತೆ. ಇವುಗಳು ಸಸ್ಯಾಹಾರಿ ಜೀವಿಗಳನ್ನು ಬೇಟೆಯಾಡಿ ತಿನ್ನುವುದರಿಂದ ಅರಣ್ಯ ಪರಿಸರ ವ್ಯವಸ್ಥೆಯನ್ನು ಸಮತೋಲನದಲ್ಲಿ ಇಡಲು ಸಹಕಾರಿಯಾದ ಜೀವಿ. ಇತ್ತೀಚಿನ ದಿನಗಳಲ್ಲಿ ನಾಗ್ರೊಳೆ ಮತ್ತು ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಈ ಸೀಳುನಾಯಿಗಳು ಬೇಟೆಯಾಡಿ ತಿನ್ನುತ್ತಿರುವ ದೃಶ್ಯ ಅಪರೂಪದ ಮತ್ತು ರೋಮಾಂಚಕಾರಿ ಅನುಭವಗಳಲ್ಲೊಂದು. ಇವುಗಳು ಫ್ರೆಶ್ ಆಗಿರುವಾಗಲೇ ಮಾಂಸವನ್ನು ತಿಂದು ಮುಗಿಸುತ್ತವೆ. ಹುಲಿ ಚಿರತೆಯಂತೆ ಬಚ್ಚಿಟ್ಟು ತಿನ್ನುವುದಿಲ್ಲ. ಒಂದು ಕಾಲದಲ್ಲಿ ಈ ಸೀಳ್ನಾಯಿಗಳು ಏಷ್ಯಾ ಖಂಡದ ಎಲ್ಲ ಭಾಗಗಳಲ್ಲಿ ಅಂದರೆ ಯುರೋಪ್ ಮತ್ತು ನಾರ್ತ್ ಅಮೇರಿಕಾದಲ್ಲಿ ಇತ್ತಂತೆ. ನಂತರ ಇವುಗಳ ಸಂಖ್ಯೆ ಕಡಿಮೆಯಾಗಿ ಈಗ ಏಷ್ಯಾದ ಕೆಲವು ಭಾಗಗಳಲ್ಲಿ ಮಾತ್ರ ಬದುಕುಳಿದಿವೆ. ಒಂದು ವಯಸ್ಕ ಸೀಳುನಾಯಿ ಒಂದು ಬಾರಿಗೆ 1 kgಯಷ್ಟು ಮಾಂಸವನ್ನು ತಿನ್ನುತ್ತವೆ.
ನಂತರ ಉಗುಳುವ ಮೂಲಕ ತನ್ನ ತಂಡದ ಇತರ ಸದಸ್ಯರಿಗೂ ಕೊಡುತ್ತದೆ. ಇವು ಪಣ ತೊಟ್ಟರೆ ಹುಲಿ ಮತ್ತು ಚಿರತೆಗಳನ್ನು ಬೇಟೆಯಾಡುವ ತಂತ್ರಗಾರಿಕೆ ಕೂಡ ಇದೆ. ಈಗ ಇವುಗಳ ಸಂಖ್ಯೆ ವಿಶ್ವದಲ್ಲಿ 2500ಕ್ಕಿಂತ ಕಡಿಮೆ ಇದೆ. ಇತ್ತೀಚಿನ ದಿನಗಳಲ್ಲಿ ಇವುಗಳ ರಕ್ಷಣೆ ಬಹಳ ಮುಖ್ಯ. ನಮಗೆ ಬೇರೊಂದು ಕಡೆ ಅಲಾರಂ ಕಾಲ್ ಇರುವುದಾಗಿ, ಹಾಗೆ ತಾಯಿ ಹುಲಿ ಮತ್ತು ಮರಿಗಳು ರಸ್ತೆ ದಾಟುವ ಸಂಭವವಿದೆ ಎನ್ನುವ ಸೂಚನೆ ಬಂತು. ಮತ್ತೇನಕ್ಕೆ ತಡ ಅಂತ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಕಾಕನಕೋಟೆ ಕಬಿನಿಯ ರಾಣಿ ಮಗ್ಗೆ ಫೀಮೇಲ್ ಅದರ ಮರಿಗಳನ್ನು ಕರೆದುಕೊಂಡು ರಸ್ತೆ ದಾಟಲು ಕುಳಿತಿದೆ. ಕಾಕನಕೋಟೆ ಅರಣ್ಯದಲ್ಲಿ ಒಂದು ಅಪರೂಪದ ಮತ್ತು ಭವ್ಯವಾದ ಕ್ಷಣ ಇದು. ಒಂದಲ್ಲ ಎರಡಲ್ಲ, ತಾಯಿ ಮತ್ತು 4 ಮರಿಗಳು. ಈ ಕಾಡಿನ ಮುಂದಿನ ಪೀಳಿಗೆಯ ಮುದ್ದಾದ ಪ್ರೆಡೇಟರ್ಗಳು. ಹುಲಿ ಮರಿಗಳು ಬಹಳ ಇಂಟ್ರೆಸ್ಟಿಂಗ್.
ಏಕೆಂದರೆ ಇವು ಹುಟ್ಟುವಾಗ ಕುರುಡಾಗಿ ಹುಟ್ಟುತ್ತವೆ. ಸಾಮಾನ್ಯವಾಗಿ ಕೇವಲ 1 kg ತೂಕ ಇರುತ್ತೆ. ಸುಮಾರು 2 ವಾರಗಳವರೆಗೆ ತಾಯಿಯ ಹಾಲಿನ ಮೇಲೆ ಹಾಗೆ ಆಕೆಯ ತೀಕ್ಷ್ಣವಾದ ರಕ್ಷಣೆಯ ಮೇಲೆ 100% ಅವಲಂಬಿತವಾಗಿರುತ್ತೆ. ಅವುಗಳು ತಾಯಿಯ ಸಂಪೂರ್ಣ ರಕ್ಷಣೆಯಲ್ಲಿ ಇರುತ್ತೆ. ಮಳೆ ಬೀಳ್ತಾ ಇದೆ, ಮರಿಗಳನ್ನು ಕರೀತಾ ಇದೆ, ಆದರೆ ಮರಿಗಳು ರಸ್ತೆ ದಾಟಲು ಹೆದರುತ್ತಿದೆ. ಅದಕ್ಕೆ ಹೇಳೋದು, ಸಫಾರಿಗೆ ಹೋದಾಗ ನಿಶಬ್ದತೆ ಪಾಲಿಸಿ. ಎಷ್ಟು ನಾವು ಸೈಲೆಂಟಾಗಿ ಇರ್ತೀವಿ ಅಷ್ಟು ಪ್ರಾಣಿಗಳನ್ನು ಸಫಾರಿಲಿ ನೋಡ್ಬೋದು. ಮನುಷ್ಯರ ಶಬ್ದ ಕೇಳಿದೊಡನೆ ಪ್ರಾಣಿಗಳು ಅವಿತುಕೊಳ್ಳುತ್ತವೆ. ಹುಲಿಗಳಲ್ಲಿ ಸುಮಾರು 50% ಮಾತ್ರ ಬದುಕುಳಿದು ಪ್ರೌಢಾವಸ್ಥೆಗೆ ಬರುತ್ತವೆ. ಗಂಡು ಹುಲಿಗಳಿಂದ ಅಥವಾ ಬೇರೆ ಪ್ರಾಣಿಗಳಿಂದ ಸಾಯುತ್ತವೆ. ಆದ್ದರಿಂದ ತಾಯಿ ಒಂದು ಹಂತಕ್ಕೆ ಬೆಳೆಯುವವರೆಗೂ ಮರಿಗಳನ್ನು ಆದಷ್ಟು ಪೊದೆಗಳ ಒಳಗೆ ಬಚ್ಚಿಟ್ಟು ರಕ್ಷಣೆ ಮಾಡುತ್ತೆ. ಮರಿಗಳು ಸುಮಾರು 2 ವರ್ಷದವರೆಗೆ ತಾಯಿಯೊಂದಿಗಿರುತ್ತೆ. ಅವು ಸ್ವತಂತ್ರವಾಗಿ ಟೆರಿಟರಿಯನ್ನು ಮಾಡಿಕೊಳ್ಳುವವರೆಗೂ ತಾಯಿಯನ್ನೇ ಅವಲಂಬಿಸಿರುತ್ತೆ. ಮರಿಗಳು ತಮ್ಮ ಒಡ ಹುಟ್ಟಿದವರೊಂದಿಗೆ ಆಟ ಆಡಿ, ಹೋರಾಟ ಮಾಡಿ, ಬೇಟೆಯಾಡುವ ಮತ್ತು ಬದುಕುಳಿಯುವ ಕೌಶಲ್ಯಗಳನ್ನು ಕಲಿಯುತ್ತದೆ. ಮರಿಗಳು 6 ತಿಂಗಳಾದ ನಂತರ ತಾಯಿ ಕೂಡ ಮರಿಗಳಿಗೆ ಹಂಟಿಂಗ್ ಸ್ಕಿಲ್ಸನ್ನು ಹೇಳಿಕೊಡುತ್ತೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಭಾರತದ ಟೈಗರ್ ರಿಸರ್ವ್ಗಳಲ್ಲಿ ಟೈಗರ್ ಸೈಟಿಂಗ್ ಹೆಚ್ಚಾಗಿರುತ್ತೆ ಅಂತಾರೆ. ಬಟ್ ನಮ್ಮ ಕಾಕನಕೋಟೆ ಕಾಡಲ್ಲಿ ಮಳೆಗಾಲದಲ್ಲೂ ಟೈಗರ್ಗಳ ಸೈಟಿಂಗ್ ಏನು ಕಮ್ಮಿ ಇಲ್ಲ.
ಹಚ್ಚ ಹಸಿರಿನ ಬ್ಯಾಕ್ಗ್ರೌಂಡ್ನಲ್ಲಿ ಮಳೆ ಹನಿಗಳ ನಡುವೆ ಟೈಗರ್ ಚಿತ್ರ ತೆಗೆಯೋದು ಪ್ರತಿಯೊಬ್ಬ ವನ್ಯಜೀವಿ ಛಾಯಾಗ್ರಾಹಕನ ಕನಸು. ಅದು ನನ್ಸಾಗಬೇಕಾದ್ರೆ ಈ ಕಾಕನಕೋಟೆ ಕಾಡಲ್ಲಿ ಮಳೆಗಾಲದಲ್ಲಿ ಒಂದೆರಡು ಸಫಾರಿ ಮಾಡಬೇಕು. ಇಲ್ಲಿಗೆ ರೆಗ್ಯುಲರ್ ಆಗಿ ಬರುವ ಪ್ರತಿಯೊಬ್ಬರಿಗೂ ತಿಳಿದಿರುವಂತೆ ಈ ಮಗ್ಗೆ ಫೀಮೇಲ್ ಬಹಳ ಧೈರ್ಯ ಮತ್ತು ಹೆಚ್ಚು ಆತ್ಮವಿಶ್ವಾಸ ಹೊಂದಿರುವ ಹೆಣ್ಣು ಹುಲಿ. ಇಲ್ಲಿರುವ ಬೇರೆ ಹುಲಿಗಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮರಿಗಳನ್ನು ತೆರೆದ ಸ್ಥಳಗಳಲ್ಲಿ ಕರೆದುಕೊಂಡು ಹೋಗೋದಿಲ್ಲ. ಇಡೀ ಕಾಡಿನಲ್ಲಿ ಅತ್ಯಂತ ಧೈರ್ಯಶಾಲಿ ಹೆಣ್ಣು ಹುಲಿ ಇದೇ ಇರಬಹುದು. ಕೊನೆಗೂ ಧೈರ್ಯ ಮಾಡಿ ರಸ್ತೆ ದಾಟಿ ತನ್ನ ಮರಿಗಳನ್ನು ಕರೆದುಕೊಂಡು ಕಾಡಿನೊಳಗೆ ಹೊರಟೋಯ್ತು. ಈ ಸಫಾರಿಗಳು ನಮಗೆ ಜಾಕ್ಪಾಟ್ ಇದ್ದಾಗೆ ಬಹಳ ಅಪರೂಪದ ಕೆಲವು ದೃಶ್ಯಗಳನ್ನು ನೋಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಪರಿಸರ ಪ್ರೇಮಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.